ಫ್ರೆಂಡ್ಸ್, ನಾನು ಇವತ್ತು ಕೊಬ್ಬರಿ ಕಡಬ ಮಾಡತ್ತೀನಿ ರೀ. ಏನಿಲ್ದ ಸ್ಟೀಮ್ ಮಾಡಿ ಅಂದ್ರೆ ವಾಪ್ ಮೇಲೆ ಹೆಲ್ದಿಯಾಗ ಕೊಬ್ಬರಿ ಕಡಬ್ರಿ. ಇಷ್ಟು ಕನಕ ಇಷ್ಟು ಒಂದು ಬಟ್ಲು ಕೊಬ್ಬರಿ, ಒಂದು ಬಟ್ಲ ಸಣ್ಣ ಬಟ್ಲೆ ಒಂದು ಬಟ್ಲು ಬೆಲ್ಲ, ಒಂದು ಸ್ವಲ್ಪ ಮೆಣಸಿನ್ಕಾಳು ಪುಡಿ ಮಾಡಿ ತೊಗೊಂಡೇನಿ ರೀ. ಇಷ್ಟಾಗಷ್ಟ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಗ್ಯಾಸ್ ಚಾಲು ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡೇನಿ ರೀ. ಕಡಾಯಿ ಒಳಗೆ ಇದು ಕೊಬ್ಬರಿ ಹಾಕೋತೇನೆ ರೀ. ಮಿಕ್ಸರ್ಗೆ ಹಾಕ್ಕೊಂಡೇನಿ ರೀ ಕೊಬ್ಬರಿ. ಹಂಗೆ ಮಾಡ್ರೆ ಸ್ವಲ್ಪ ಚಲೋ ಅನ್ಸೋದಿಲ್ಲ ರೀ. ಅದ್ರ ಸಲುವಾಗಿ ಹಿಂಗೆ ಈ ಟೈಪ್ ಮಾಡೋದ್ರಿ. ಹಸಿ ಕೊಬ್ಬರಿ ಇದಷ್ಟು ಮಾಡ್ತೀವಿ ರೀ. ಇದು ಬೆಲ್ಲ ಹಾಕೀನಿ ರೀ. ಕೊಬ್ಬರಿ ಮತ್ತು ಬೆಲ್ಲ ಎರಡು ಕೂಡಿಸಿ ಹಿಂಗೆ ಬಿಸಿ ಮಾಡ್ಕೊಳ್ಳೋದ್ರಿ. ಇದನ್ನ ನೋಡಿರಿ, ಈ ಥರ ಆಗ್ತೈತಿ. ಇದು ಹೂರ್ಣ ತಯಾರಾದಂಗೆ ರೀ. ಇದು ಮೆಣಸಿನ ಪುಡಿನೂ ಹಾಕ್ಕೊಂಡು ಬಿಡ್ತೇನೆ ರೀ. ಅಂದ್ರೆ ಇದು ಕಾಳು ಮೆಣಸಿನ ಪೌಡರ್ ರೀ. ನೋಡಿರಿ, ಈ ಥರ ತಯಾರಾಯ್ತು ರೀ. ಇದು ಕೊಬ್ಬರಿ ಮಿಶ್ರಣ. ಹಸಿ ಕೊಬ್ಬರಿ ಇದ್ರೂ ಇದೇ ಟೈಪನ್ನು ಹೆರ್ಸ್ಕೊಂಡ್ಮ್ಯಾಗ ಇದೇ ಟೈಪನ್ನು ಬೆಲ್ಲ ಕುಡಿಸಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊರಿ, ಅದು ಚಲೋ ಆಗ್ತೈತಿ. ಮತ್ತು ಈಗ ಮಳೆಗಾಲಕ್ಕೆ ಕೊಬ್ಬರಿ ಒಣದು ಇರಲಿ ಹಸಿದು ಇರಲಿ ಹಾಳಾಗ್ತೈತೆ ರೀ. ಒಣದು ಹಸಿದು ಎರಡೂ ಬೂಸರು ಬರ್ತಾವೆ ರೀ. ಅದ್ರ ಪಲ್ದಿ ಈ ಥರ ಮಾಡ್ಕೊಂಡು ತಿನ್ನಿರಿ. ಇಲ್ಲ ಇನ್ನೊಂದು ಬರ್ಫಿ ಬರ್ತೈತೆ ರೀ, ಬರ್ಫಿ ಟೈಪ್ ರೀ ಮಾಡ್ಕೊರಿ. ಮತ್ತು ಮೆಣಸಿನ ಪುಡಿ ಯಾಕೆ ಹಾಕಿದ್ವಿ ಅಂದರೆ ಮಳೆಗಾಲಕ್ಕೆ ಕೆಮ್ಮಕ್ಕದು ಎಲ್ಲ ಚಲೋ ರೀ. ಕಾಳು ಮೆಣಸನ್ನು ಹಾಕಿ ಕಡಬ ಮಾಡತ್ತೀವಿ ರೀ ನಾವು, ಮಳೆ ಸಂಬಂಧ ಅಂತ ಹೇಳಿ. ಚಲೋ ಆಗ್ತೈತೆ ರೀ. ಯಾವಾಗಲೂ ಶುಂಠಿ ಪುಡಿನೂ ಹಾಕೋಬೋದು ರೀ. ಇಲ್ಲ ಕಾಳು ಮೆಣಸು ಅಷ್ಟು ಹಾಕಿ ಮೆಣಸು ಕಡುಬು ಅಂಥೇಳಿ ಮಾಡ್ಕೊಂಡ್ರೂ ಚಲೋ ಆಗ್ತಾವೆ ರೀ. ಈ ಥರ ತಯಾರು ಮಾಡ್ಕೊರಿ. ತಣ್ಣಗಾದ ನಂತರ ತಣ್ಣಗಾಗಿಸ್ತಕ ಬಿಟ್ಟು ಅನ್ಕ ಬೇರೆ ಪ್ರೊಸೆಸ್ ಮಾಡೋಣ ರೀ. ಮತ್ತು ನೋಡಿರಿ, ಈ ಥರ ಮತ್ತೊಂದು ಬೋಗಾಣಿರಿ ಇಟ್ಕೊರಿ, ಇಲ್ಲ ಕಡಾಯಿರಿ ಇಟ್ಕೊರಿ. ಇಟ್ಕೊಂಡು ಅದಕ್ಕೆ ಹಿಂಗೆ ನೀರು ಹಾಕೋರಿ. ನೀರು ಹಾಕ್ಕೊಂಡು ನಂತರ ಇದಕ್ಕೆ ಹಿಂಗೆ ವಾಪಿಗೆ ಅಂತ ಹೇಳ್ರಿ ಈ ಥರ ಚಾನಿಗೆ ಇದ್ರೆ ಹಾಕ್ಕೋರಿ. ಇಲ್ಲ ಹಿಟ್ಟು ಚಾನ್ಸು ಸ್ಟೀಲಿನ ಚಾನಿಗೆ ಇದ್ರೂ ಅದನ್ನೂ ಇಟ್ಕೋಬೋದು ರೀ. ನಮ್ಮದು ಪ್ಲಾಸ್ಟಿಕ್ದು ಐತ್ರಿ, ಅದಕ್ಕೆ ನಾ ಇಟ್ಟಿಲ್ಲ ರೀ. ಮತ್ತು ಈ ಥರ ಉಳ್ಳಿ ಮಾಡ್ಕೊಂಡು ಎಲೆ ಮಾಡ್ಕೊಂಡ್ರಿ. ಕಣಕ ಗಟ್ಟಿ ಇರ್ಬೇಕು ರೀ. ಇವು ಎರಡು ಉಳ್ಳಿ ದಮ್ ಮಾಡೇನಿ ರೀ. ಇವೆಲ್ಲ ಸಣ್ಣ ಸಣ್ಣ ಇದೇನಿ ರೀ, ಯಾಕಂತ ಆಮೇಲೆ ಹೇಳ್ತೇನೆ ರೀ. ಇದನ್ನ ಹಿಂಗೆ ತೊಗೊಂಡ್ರಿ, ಎಣ್ಣೆ ಒಂದು ಸ್ವಲ್ಪ ಹಚ್ಕೊಂಡು ಈ ಥರ ಇಟ್ಕೊಳ್ದ್ರಿ. ಹಿಂಗೆ ಎಲೆ ಲಟ್ಸ್ಕೊಂಡು ಬಿಡಿದ್ರಿ. ಇನ್ನು ಇದ್ರೊಳಗೆ ಇದು ತಣ್ಣಗಾದ ಮಿಕ್ಸರ್ ಇತ್ತರಲ್ಲ, ಇದನ್ನು ಹಾಕ್ಕೊಳ್ದ್ರಿ. ತೋರಿಸಿ ಕ್ಲೋಸ್ ಮಾಡ್ಕೊಂಡು ಬೆಚ್ಚ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಹಿಂಗೆ ಭೀ ಕುದಿಸ್ಕೋಬೋದು ರೀ. ಆದ್ರೆ ನನಗೆ ಹಿಂಗೆ ಮಾಡೋದು ಮುರುಗಿ ಹೊಡಿಯೋದು ಅಂತಾರೆ ನಮ್ಮ ಭಾಷೆದೊಳಗೆ. ಹಿಂಗೆ ಮಾಡಕ್ಕೆ ಬರ್ತೈತೆ ರೀ. ಅದ್ರ ಸಂಬಂಧ ನಾ ಹಿಂಗೆ ಮಾಡಿ ಆಮೇಲೆ ವಾಪಿಗೆ ಇಡ್ತೀನಿ ರೀ. ನೋಡಿರಿ, ಈ ಥರ ಮಾಡಿ ಇಟ್ಕೊಂಡೀನಿ. ಈಗ ನೀರು ಕುದಿಯತ್ತಾವ ರೀ. ಇದು ಚೆನ್ನಾಗಿ ಅದು ಚಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನಿ ರೀ. ಹಿಂಗೆ ಒಂದೊಂದು ಇಟ್ಕೊತೀನಿ ನೋಡಿ. ಇಷ್ಟು ಹಿಂಗೆ ಇಟ್ಕೊಂಡೇನಿ ರೀ. ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷಗಾನ ಅದನ್ನ ಮತ್ತು ತಿರುವಿ ಹಾಕ್ತೀನಿ ರೀ. ಎರಡೂ ಬಾಜು ಚೆಂದಂಗಿ ಸ್ಟೀಮ್ ಆಗಿ ಕುದೀತಾವ್ರಿ. ಮೆಣಕಾಯಿ 2 ದಪ್ಪ ಈ ಥರ ಕ್ಲೋಸ್ ಮಾಡಿ ತಿಳುವಂಗೆ ಲಟ್ಸ್ಕೋದ್ರಿ. ಇದನ್ನ ಹಿಂಗೆ ಹಚ್ಚಿ ಈ ಥರ ತಯಾರು ಮಾಡ್ಕೊಳ್ದ್ರಿ ಸ್ವೀಟ್ ತಿನ್ನಲ್ದವ್ರಿಗೆ ಅಂಥೇಳಿ. ಅವಕ್ಕೂ ಕೂಡ ಈ ಥರ ಇಟ್ಕೊಂಡು ಸ್ಟೀಮ್ ಮಾಡಿ ಇದು ಕೆಂಪು ಚಟ್ನಿ ಜೊತೆ ಭಾಳ ಚಲೋ ಹೋಗ್ತಾವ್ರಿ. ತುಪ್ಪ ಕೆಂಪು ಚಟ್ನಿ ಜೊತೆ ತಿನ್ನೋದ್ರಿ, ಇಲ್ಲ ಹಂಗೆ ತುಪ್ಪ ಜೊತೆನೂ ತಿನ್ಬೋದ್ರಿ, ಚಲೋ ಹೋಗ್ತಾವೆ. ನೀವು ಮಾಡಿರಿ ಬಿಸಿ ಐತಿ. ಈ ಥರ ಮಸ್ತಾಗಿ ಬರ್ತಾವ್ರಿ. ನೋಡಿರಿ, ಮಾಡ್ಕೊಂಡು ನೀವು ತಿನ್ನಿರಿ. ಮಳೆಗಾಲದೊಳಗೆ ಕೊಬ್ಬರಿ ಹಾಳು ಮಾಡೋಕ್ಕಿಂತ ಮಾಡಿ ತಿನ್ನಿರಿ. ಮತ್ತು ನಮ್ಮದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ನ ಕಮೆಂಟ್ ಮಾಡಿರಿ. ಥ್ಯಾಂಕ್